ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಮತ್ತೆ PUC ಸ್ಟೂಡೆಂಟ್ಸ್ ಕೂಡ ಕ್ಲಾಸಸ್ ನೀವು ಮೊದಲನೇ ಟೈಮು ಈ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂದಾಗಿ ಇವತ್ತಿನ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪಾ ಅಂತಂದ್ರೆ, ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಮಾಡಿ ಕೇಳ್ತಾರೆ, ಸರ್ ನನಗೆ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಟರ್ಮ್ ಡೇಸ್ ಎಲ್ಲ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿ. ಸೊ ಅದೆಲ್ಲ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಡಿಪ್ಲೊಮಾ ವಿದ್ಯಾರ್ಥಿಗಳ ಈಗ ಇರುವಂತಹ 2ನೇ ಸೆಮಿಸ್ಟರ್ ಅಂದ್ರೆ ಏನ್ ಸೆಕೆಂಡ್ ಸೆಮ್, 4th ಸೆಮ್ ಮತ್ತೆ 6th ಸೆಮ್ ವಿದ್ಯಾರ್ಥಿಗಳಿದ್ದೀರಾ, ನಿಮ್ಗೆಲ್ಲ ಒಂದು ಡೇಟ್ ಅಂದ್ರೆ ಟರ್ಮ್ ಡೇಸ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಇವತ್ತು ಬಂದಿರುವಂತಹ ಈ ಆರ್ಡರ್ ಪ್ರಕಾರ ನೀವು ನೋಡ್ತಾ ಇರ್ಬೋದು. ಸೊ ದಿಸ್ ಇಸ್ ದ ಆರ್ಡರ್ ವಾಟ್ ಯು ಆರ್ ಸೀಯಿಂಗ್ ಹಿಯರ್. ಈ ಆರ್ಡರ್ ನ ಪ್ರಕಾರ ನೀವು ಅರ್ಥ ಮಾಡ್ಕೊಬೇಕು ಏನಪ್ಪಾ ಅಂದ್ರೆ, ಸೊ ಈ ಒಂದು ಡೇಟ್ ಅನ್ನು ನೋಡ್ಕೊಳ್ಳಿ. 2ನೇ ಮತ್ತು 4ನೇ ಮತ್ತು 6ನೇ ಸೆಮಿಸ್ಟರ್ ಮತ್ತು ಪಾರ್ಟ್ ಟೈಮ್ ಡಿಪ್ಲೊಮಾ ತರಗತಿಗಳ ಡಿಪ್ಲೊಮಾ ತರಗತಿ ಪರಿಷ್ಕೃತ ಶೈಕ್ಷಣಿಕ ವೇಳಾಪಟ್ಟಿ. ಅಂದ್ರೆ ಮೊದಲನೇದಾಗಿ ನಮ್ಗೆ ಏನಿತ್ತಪ್ಪ ಅಂದ್ರೆ 11th ಅನ್ನೋದು ಒಂದು ಲಾಸ್ಟ್ ವರ್ಕಿಂಗ್ ಡೇ ಇತ್ತು. ಬಟ್ ಈಗ ನೋಡೋ ಪ್ರಕಾರ 2, 4, 6 ಸೊ ಸೆಮಿಸ್ಟರ್ ನ ಎಂಡ್ ಡೇಟ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ 18th ಕೊಟ್ಟಿದ್ದಾರೆ. ಸೊ ಈ ಮಂತ್ ನ 18th ವರ್ಗುನು ಟರ್ಮ್ ಡೇಸ್ ನ ಎಕ್ಸ್ಟೆಂಡ್ ಮಾಡಿದ್ರೆ ಆಲ್ಮೋಸ್ಟ್ 7 ಡೇಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಇಲ್ಲಿ ನೀವು ಇಂಪಾರ್ಟೆಂಟ್ ನೋಡೋದಲ್ಲ, ಅದ್ರ ನೆಕ್ಸ್ಟ್ ನೋಡಿ ಯಾವಾಗ ಆಂತರಿಕ ಅಂಕಗಳ ಪರಿಶೀಲನೆ ಅಂದ್ರೆ ಇಂಟರ್ನಲ್ಸ್ ನ ವೆರಿಫೈ ಮಾಡೋದು, ಅದು ನಿಮಗೆ ಆಲ್ಮೋಸ್ಟ್ 24th ವರ್ಗೂ ತಗೋತಾ ಇದೆ. ಸೊ 24th ವರ್ಗೂ ಕೂಡ ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಲ್ಯಾಬ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ, ಸೊ 2, 4 ಮತ್ತು 6ನೇ ಸೆಮಿಸ್ಟರ್ ನ ಪ್ರಾಯೋಗಿಕ ಪರೀಕ್ಷೆಗಳು ಅಂದ್ರೆ ಏನು, ಲ್ಯಾಬ್ ಎಕ್ಸಾಮ್ಸ್ ಯಾವಾಗ ಆಗುತ್ತೆ, 27ನೇ ತಾರೀಕಿಂದ ಹಿಡಿದು 8ನೇ ತಾರೀಕು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ಹಳೆ ಪಠ್ಯಕ್ರಮಗಳ ಥಿಯರಿ ಪರೀಕ್ಷೆಗಳು ಅಂದ್ರೆ ಈ ಒಂದು ಟೈಮ್ ಅಲ್ಲಿ C15 ಸೀರೀಸ್ ನ ಥಿಯರಿ ಎಕ್ಸಾಮ್ಸ್ ಕೂಡ ನಡೀತಾ ಇರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿದೆ, ಅಂದ್ರೆ ಹಳೆ ವಿದ್ಯಾರ್ಥಿಗಳು ಯಾರೆಲ್ಲ C15 ಸೀರೀಸ್ ಇದಾರೋ ಅವ್ರಿಗೆ ಏನಾಗುತ್ತೆ, ನಿಮ್ಗೆ ಲ್ಯಾಬ್ ಎಕ್ಸಾಮ್ ನಡಿಬೇಕಾದ್ರೆ ಎಕ್ಸಾಮ್ಸ್ ನಡೀತಾ ಇರುತ್ತೆ. ಅಂದಾಗೆ ನಿಮಗೆ ಯಾವಾಗ ಥಿಯರಿ ಪರೀಕ್ಷೆ ಅಂತಂದ್ರೆ ನೋಡಿ ಕರೆಕ್ಟ್ ಆಗಿ C25. ಸೊ ದಟ್ ಇಸ್ ಅ C25 2, 4, 6ನೇ ಸೆಮಿಸ್ಟರ್ ಅವರಿಗೆ ಆಲ್ಮೋಸ್ಟ್ ನಮಗೆ 9th ಇಂದ 25th ಮೇ. ಸೊ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿರೋದು. ಮತ್ತೆ ಜೊತೆಲಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ನಾಟ್ ಓನ್ಲಿ ಎಕ್ಸಾಮ್ಸ್ ಅಲ್ಲ, ಜೊತೆಲಿ ಏನಪ್ಪಾ ಅಂದ್ರೆ ಥಿಯರಿ ಪರೀಕ್ಷೆ ಪ್ಲಸ್ ಥಿಯರಿ ಪತ್ರಿಕೆಗಳ ಮೌಲ್ಯಮಾಪನ ಅಂದ್ರೆ ಏನು, ವ್ಯಾಲ್ಯೂಯೇಷನ್ ಮಾಡುವಂತ ಟೈಮ್. ಇವೆರಡೂ ಕೂಡ ಯಾವ ಟೈಪ್ ಕೊಟ್ಟಿದ್ದಾರೆ, ಮೇ ನಲ್ಲಿ ಮುಗಿಯುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಇವಾಗ ಬಂದಿರುವಂತಹ ಮಾಹಿತಿ ನನಗೆ, ಯಾಕಂದ್ರೆ ನಾನು ಪ್ರತಿ ಸತಿ ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ನನಗೆ ಕರೆಕ್ಟ್ ಡೇಟಾ ಇಲ್ಲ ಅಂದ್ರೆ ನಾನು ವಿಡಿಯೋ ಮಾಡಕ್ ಹೋಗಲ್ಲ. ಹಾಗಾಗಿ ಇವತ್ತು ಬಂದಿರುವಂತಹ ಒಂದು ಆರ್ಡರ್, ಇದು ಅಫಿಷಿಯಲ್ ಆರ್ಡರ್ ಆಗಿದೆ. ಸೊ ಈ ಆರ್ಡರ್ ನ ಪ್ರಕಾರ ಬಟ್ ನಾನ್ ನಿಮ್ಗೆ ಹೇಳುವಂಥದ್ದು M2 ಅಂದ್ರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಯಾರೆಲ್ಲ ಓದ್ತಾ ಇದ್ದೀರಾ, ಯಾರೆಲ್ಲ ನಮ್ಗೆ ಡೌಟ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅವರಿಗೆಲ್ಲ ಆಲ್ರೆಡಿ ವಿಡಿಯೋಸ್ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಅಂದಾಗೆ ನನ್ನ ಮೊಬೈಲ್ ಆಪ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ನನ್ನ ಮೊಬೈಲ್ ಆಪ್ ರವಿ ನಂದಿ, ನೀವು ಜಸ್ಟ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ರವಿ ನಂದಿ ಆಪ್ ಅನ್ನ ಸರ್ಚ್ ಮಾಡಿ ಸಾಕು, ರವಿ ನಂದಿ ಮೊಬೈಲ್ ಆಪ್. ಸೊ ಇದು ಇಲ್ಲಿರುವಂತಹ ಸಿಂಬಲ್, ಇದು ಮೊಬೈಲ್ ಆಪ್. ಬೇಕಾದ್ರೆ ನೀವು ಈ QR ಸ್ಕ್ಯಾನರ್ ನ ನೀವು ಸ್ಕ್ಯಾನ್ ಮಾಡಿ ನಿಮ್ಗೆ ಮೊಬೈಲ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಆಲ್ರೆಡಿ ಅಲ್ಲಿ M2 ಸಬ್ಜೆಕ್ಟ್ ನ ವಿಡಿಯೋಸ್ ಅವೈಲೇಬಲ್ ಇದೆ, ನೀವು ಬೇಕಾದ್ರೆ M2 ವಿಡಿಯೋಸ್ ನ ನೋಡ್ಕೊಬಹುದು. ಅದೇ ರೀತಿಯಾಗಿ ನನ್ನ ವೆಬ್ಸೈಟ್ ಅಲ್ಲಿ ಕೂಡ, ನನ್ನ ವೆಬ್ಸೈಟ್ ನಿಮ್ಗೆಲ್ಲ ಗೊತ್ತೇ ಇದೆ, mathswithme.in. ಸೊ ಮೊದಲನೇ ಟೈಮ್ ವಿಸಿಟ್ ಮಾಡೋರಿಗೆ mathswithme.in. ಸೊ ಇಲ್ಲಿ ನಿಮಗೆ 20 ಸೀರೀಸ್ ಆಗ್ಲಿ 25 ಆಗ್ಲಿ, ಇಲ್ಲಿ ಡಿಪ್ಲೊಮಾ ಅಂತ ಇದೆ ನೋಡ್ತಾ ಇದೀರಾ, ಕ್ವಶನ್ ಪೇಪರ್ ನೋಡ್ತಾ ಇದೀರಾ, ಡಿಸೆಂಬರ್ 2024. ಅದೇ ರೀತಿಯಾಗಿ C25 ಕೂಡ ಇಲ್ಲಿ ಹೊಸದಾಗಿ ಓಪನ್ ಮಾಡಿದ್ವಿ, C25 ಮ್ಯಾಥ್ಸ್ ಮೆಟೀರಿಯಲ್, C25 ಫಾರ್ಮುಲಾ ಶೀಟ್, ಇದು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಿಮಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ನ ನೀವು ಕಮೆಂಟ್ ತಿಳಿಸ್ಕೊಡಿ, ಖಂಡಿತವಾಗ್ಲೂ ಅದನ್ನು ಕೂಡ ಟೀಚ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೈಂಡ್ ಸಪೋರ್ಟ್. ಅಂದಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಪ್ಪ ಅಂದ್ರೆ C25 ನ ಮ್ಯಾಥ್ಸ್ ನ ಲೈವ್ ವಿಡಿಯೋಸ್ ಇನ್ನೇನ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಸೊ ಇಮಿಡಿಯೇಟ್ ಆಗಿ ಅದನ್ನ ಅಪ್ಡೇಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.